ಹಾಯ್, ಇವತ್ತು ಲಂಚ್ ಪ್ರಿಪೇರ್ ಮಾಡೋಣ. ಏನು ನಮ್ಮ ಮನೇಲಿ ಪ್ರಿಪೇರ್ ಮಾಡ್ತೀನಿ ಅಂತ ನಾನು ನಿಮಗೆ ನೋಡಿಸ್ತೀನಿ. ನನ್ನ ಜೊತೆ ನೀವು ಹಂಗೆ ಪ್ರಿಪೇರ್ ಮಾಡಿ. ಮೊದಲಿಗೆ ರೈಸು ನಾವು ವಾಶ್ ಮಾಡ್ಕೊಳ್ಳೋಣ. ಇದು ಚಪಾತಿ ಮಾಡೋಕ್ಕೆ ಚಪಾತಿ ಹಿಟ್ಟು, ಇದು ಚೆನ್ನ ಕುರ್ಮ ಮಾಡೋಕ್ಕೆ, ಇದು ಅದಕ್ಕಾಗೋ ವೆಜಿಟೇಬಲ್ಸು. ನಾನು ಏನೇನು ಪ್ರೊಸೀಜರೆಲ್ಲ ನೋಡಿಸ್ತೀನಿ. ಮೊದಲಿಗೆ ಐಟಮ್ಸ್ ನೋಡಿಸ್ತಾ ಇದ್ದೀನಿ. ಇದು ಬೀಟ್ರೂಟ್ ಪಲ್ಯ. ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮಧ್ಯಾಹ್ನ ವೆಜ್ಜು ಲಂಚ್ ಮಾಡ್ತಾಯಿದ್ದೀವಿ. ಅದಕ್ಕೆ ನಾವು ಫಸ್ಟು ರೈಸ್ ಇಟ್ಬಿಡೋಣ. ರೈಸನ್ನ ವಾಶ್ ಮಾಡಿಕೊಂಡು ಇಟ್ಬಿಡೋಣ. ರೈಸ್ನ ವಾಶ್ ಮಾಡಿದ್ದಾಯಿತು. ರೈಸ್ನ ಇವಾಗ ಇಟ್ಬಿಡೋಣ. ಫಸ್ಟು ಸಾಲ್ಟು, ರೈಸ್ನ ನಾವು ಇಟ್ಬಿಟ್ವಿ. ಇವಾಗ ಚೆನ್ನ ಮಸಾಲ, ನಾವು ರೈಸು ಆ ಕಡೆ ನಮಗೆ ಬೇಯ್ತಾ ಇದೆ. ಚೆನ್ನ ಮಸಾಲನ್ನು ನಾವು ಇವಾಗ ಮಾಡ್ಕೊಳ್ಳೋಣ. ಇವಾಗ ಫಸ್ಟಿಂದ ನಾವು ಪ್ರೊಸೀಜರ್ ನೋಡಿಸ್ತೀನಿ. ಅದೇ ಥರನೇ ನೀವು ಮಾಡ್ಕೊಬೇಕು. ಆವಾಗಲೇ ನಿಮ್ಗೆ ಕರೆಕ್ಟಾಗಿ ಬರೋದು. ಫಸ್ಟು ಕುಕ್ಕರ್, ನಿಮಗೆ ಈಸಿ ಮೆಥಡಲ್ಲಿ ನಮ್ಮ ಮನೇಲಿ ನಾನು ಹೇಗೆ ಮಾಡ್ಕೊಳ್ತೀನೋ ಹಾಗೇ ನೋಡಿಸ್ತೀನಿ. ಈಗ ಮಾಡ್ತಾ ಇರೋದು ಬ್ರೌನ್ ಚೆನ್ನ ಕುರ್ಮ. ಅದಕ್ಕೆ ಮೊದಲಿಗೆ ನಾವು ಮಂತ್ರ ಗ್ರೌಂಡ್ನಟ್ ಆಯಿಲ್ನ ಬಳಸ್ತಾ ಇದ್ದೀವಿ. ಇವಾಗ ಈ ಕಡಲೆಕಾಯಿ ಎಣ್ಣೆ ನಾವು ಅಡುಗೆ ಇವಾಗ 2 ಚೌಟಷ್ಟು ಹಾಕೊಂಡು, ಇದಕ್ಕೆ ಮೊದಲಿಗೆ ಪಟ್ಟೆ ಲವಂಗ, ಆಮೇಲೆ ಇದು ಪಟ್ಟೆ, ಒಂದೇ ಏಲಕ್ಕಿ, ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಆನಿಯನ್ಸು, ಕರಿ ಲೀವ್ಸ್ನ ಈ ಥರ ಹಾಕೊಳ್ಳಿ. ಕರಿ ಲೀವ್ಸ್ ಹಾಕಿದ ತಕ್ಷಣ ನೀವು ಚೆನ್ನಾಗಿ ಹಾಕ್ಕೊಳ್ಳಿ. ಈ ಚೆನ್ನಾಗಿ ಜೊತೆಗೆ ಇವಾಗ ಬೀನ್ಸು ಕ್ಯಾರೆಟ್ನ ನಾನು ಕಟ್ ಮಾಡಿ ಇಟ್ಟಿದ್ದೀನಿ.
ಇದನ್ನು ಚೆನ್ನ ಜೊತೆಗೆ ಇವಾಗ ಈ ಥರನೇ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಮಸಾಲೆ ನಾವು ರೆಡಿ ಮಾಡ್ಕೊಬೇಕು. ಆ ಮಸಾಲೆನ ನಾನು ಹೆಂಗೆ ರೆಡಿ ಮಾಡೋದಂತ ತೋರಿಸ್ತೀನಿ. ವೆಜಿಟೇಬಲ್ಸ್ ಹಲ್ದಿರ ಈ 3 ಬ್ರಿಂಜಾಲ್ನ ನಾವು ಹಾಕೋಣ. ಒಂದು 5 ಸೆಕೆಂಡ್ಸ್ ಫ್ರೈ ಮಾಡಬೇಕು. ಅದಕ್ಕೆ ಏನೇನು ಮಸಾಲೆ ಇದಕ್ಕೆ ಮಸಾಲೆ ಏನು ರೆಡಿ ಮಾಡ್ಕೊಬೇಕಂದ್ರೆ ಮೊದಲಿಗೆ ನೋಡಿ, ಬೆಳ್ಳುಳ್ಳಿ 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 ಹಾಕ್ಕೊಂಡಿದ್ದೀವಾ, ಮತ್ತು ಈರುಳ್ಳಿ ಟೊಮೊಟೊ 2 ಏನೇನು ಹಾಕಿದ್ದೀವಿ ಇವಾಗ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ 2 ಟೊಮೊಟೊ 2 ನಾವು ಕಟ್ ಮಾಡಿ ಇದೇನಂದರೆ ಶುಂಠಿ. ಈ ಶುಂಠಿನ ಕಟ್ ಮಾಡಿ ಮಾಡ್ಬೋದು. ಈ ಚೆನ್ನ ಮಸಾಲ ಹುಳಿ ಸಾರು ಮಾಡಬೇಕಾದ್ರೆ ಶುಂಠಿ ಹಾಕ್ಕೊಂಬಾರ್ದು. ಇವಾಗ ನಾವು ಮಾಡ್ತಾ ಇರೋದು ಕುರ್ಮಾ, ಅದಕ್ಕೋಸ್ಕರ ನಾವು ಶುಂಠಿ ಹಾಕ್ಕೊಬೇಕು. ಆಲ್ರೆಡಿ ಬೆಳ್ಳುಳ್ಳಿ, ಈರುಳ್ಳಿ, ಟೊಮಾಟೊ, ಶುಂಠಿ, ಆಮೇಲೆ ಈ ಕರ್ಬೇವಿನ ಸೊಪ್ಪು 1, 2 ಹಂಗೆ ಈ ಥರ ಹುರಿದು ಹಿಂಗೆ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಇವಾಗ ಇದನ್ನು ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಮಿಕ್ಸಿಯಲ್ಲಿ ನಾನು ಪೇಸ್ಟ್ ಮಾಡ್ಕೊಂಬಂದ್ಬಿಟ್ಟೆ. ಇದನ್ನು ಆಲ್ರೆಡಿ ನಾವು ಫ್ರೈ ಮಾಡ್ತಾ ಇರೋದಕ್ಕೆ ಇವಾಗ ಈ ಕುರ್ಮಾ ಪ್ರೊಸೀಜರ್ ಇನ್ನೂ ಮುಗ್ದಿಲ್ಲ, ಇನ್ನೂ ಇದೆ. ಇವಾಗ ನಾವು ಮಸಾಲೆ ರುಬ್ಬಿ ಹಾಕಿದ್ಮೇಲೆ ಇವಾಗ ಇದಕ್ಕೆ ಮಸಾಲೆಗಳನ್ನ ಹಾಕಬೇಕು. ಏನು ಮಸಾಲೆ ಅಂದರೆ, ನಾವು ಕುರ್ಮಾ ಮಾಡೋದ್ರಿಂದ ಧನಿಯಾ ಪೌಡರ್ ಹಾಕ್ಬೋದು, ಚಿಕನ್ ಮಸಾಲ ಹಾಕಬೇಕು, ಖಾರದ ಪುಡಿ ಹಾಕಬೇಕು. ಇವಾಗ ಆಮೇಲೆ ಸಾಲ್ಟ್ ಹಾಕಬೇಕು. ಅಷ್ಟೇ, ಪ್ರೊಸೀಜರ್ ಮುಗಿಯುತ್ತೆ. ನಾನು ತೋರಿಸ್ತೀನಿ ಅದನ್ನು ಹೇಗೆ ಹಾಕ್ಬೇಕಂತ. ಇದು 1 ಸೆಕೆಂಡ್ ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ
ಮತ್ತು ಇದು ನಮಗೆ ಒಂದು ಚೊಂಬಷ್ಟು ನೀರು ನಾವು ಡ್ರಿಂಕಿಂಗ್ ವಾಟ್ರು ನಾವು ಈ ಕುರ್ಮಾಗೆ ಹಾಕ್ಕೊಳ್ಳೋಣ. ಇವಾಗ ಟರ್ಮರಿಕ್ ಸ್ವಲ್ಪ, ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್, 1 ಸ್ಪೂನ್ ಪುಟ್ಟಿದು ಒಂದು ಚಿಕ್ಕ ಸ್ಪೂನು, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೀವು ಹಾಕ್ಕೊಬೋದು. ಧನಿಯಾ ಪೌಡರ್, ನಾವು ಹುಳಿ ಸಾರು ಮಾಡಬೇಕಂದ್ರೆ ಸಾಂಬಾರು ಪುಡಿ ಹಾಕ್ಕೊಬೇಕು. ಇವಾಗ ನಾವು ಮಾಡ್ತಾ ಇರೋದು ಕುರ್ಮಾ, ಆದ್ದರಿಂದ ನಾವು ಧನಿಯಾ ಪೌಡರ್ ಹಾಕ್ಕೊಬೇಕು. ಅದ್ರ ಜೊತೆ ಚಿಕನ್ ಮಸಾಲ ಟೇಸ್ಟಿಯಾಗಿ ಬೇಕಂದರೆ ಚಿಕನ್ ಮಸಾಲನೂ ನಾವು ಹಾಕ್ಕೊಬೋದು. ನಾನು ತೋರಿಸ್ತೀನಿ. ಈ ಧನಿಯಾ ಪೌಡ್ರು 1 ಸ್ಪೂನ್, ಇದು ಚಿಕನ್ ಮಸಾಲ. ಈ ಚಿಕನ್ ಮಸಾಲನ ನಾವು ಟೇಸ್ಟಿಗೆ ಸುಮ್ಮನೆ ಸ್ವಲ್ಪ ಹಾಕ್ಕೊಬೇಕು ಕುರ್ಮಾ ಮಾಡೋದಕ್ಕೆ. ಇವಾಗ ಸಾಲ್ಟು 1.5 ಸ್ಪೂನಷ್ಟು ಸಾಲ್ಟು ನಾನು ಹಾಕ್ತಾಯಿದ್ದೀನಿ. ಅಷ್ಟೇ, ಮುಗೀತು ಇದು ಪ್ರೊಸೀಜರ್ ಎಲ್ಲ. ಇವಾಗ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿ 3 ವಿಸಿಲ್ ಕೂಗಿಸಿದ್ರೆ ಮುಗ್ದೋಯ್ತು. ಈ ಕುರ್ಮಾ ಮಸಾಲೆ ಗೊತ್ತಿಲ್ಲ ಅಂದರೆ ನೀವು ವಿಡಿಯೋ ಬ್ಯಾಕ್ ಹೋಗಿ ಮತ್ತೆ ನೋಡಿ. ನಾನು ಕುರ್ಮಾ ಬಗ್ಗೆ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ಹೇಳಿದ್ದೀನಿ. ಅಷ್ಟೇ, ಇದು ಪ್ರೊಸೀಜರೆಲ್ಲ ಮುಗೀತು. ಕುರ್ಮಾ ಮಾಡೋದು ತುಂಬಾ ಸಿಂಪಲ್, ಈಸಿ. ಎಷ್ಟು ಈಸಿಯಾಗಿ ಆಗೋಯ್ತು, ಇಷ್ಟು ಕುಕ್ಕರ್ ತುಂಬ ಕುರ್ಮಾ ಎಷ್ಟು ಈಸಿಯಾಗಿ ಆಗೋಯ್ತು ನೋಡಿ. ಇದೇ ಥರ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಂಡು ತಿನ್ನಿ. ಇವಾಗ ಇದು 3 ವಿಸಿಲ್ ಬರೋವರೆಗೂ ಇದು ಬೇಯಬೇಕು ಒಳಗಡೆ ಇರೋದನ್ನು. ನಾವು ಅಷ್ಟರಲ್ಲಿ ನಾವೇನು ಮಾಡೋಣ, ನಾವು ಬೀಟ್ರೂಟ್ ಪಲ್ಯ ನಾವು ಲಂಚಲ್ಲಿ ಇವಾಗ ಮಾಡ್ತಾ ಇರೋದು. ಇಷ್ಟೇ ಮುಗ್ದಿಲ್ವಲ್ಲ, ಇನ್ನೂ ಪಲ್ಯ ಮಾಡಬೇಕು. ಅದಕ್ಕೋಸ್ಕರ ಇದು ಬೇಯಕ್ಕೆ ಆ ಕಡೆ ಇಟ್ಬಿಟ್ಟು ನಾವು ಪಲ್ಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಾವು ಚಪಾತಿಗೆ ಹಸಿಟ್ಟು ಮಿಕ್ಸ್ ಮಾಡಬೇಕು, ಮತ್ತು ನಾವು ಪಲ್ಯ ಮಾಡಬೇಕು. ಅಷ್ಟರಲ್ಲಿ ಅದೆರಡು, ಸಾರೂ ಬೇಯುತ್ತೆ, ಅನ್ನನೂ ಬೇಯುತ್ತೆ. ನೋಡಿ, ಆಲ್ರೆಡಿ ಅನ್ನ ಬೇಯ್ತಾನೇ ಇದೆ, ಅನ್ನ ಬೇಯ್ತಾ ಇದೆ. ಇವಾಗ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ತುಂಬಾ ಬಿಸಿಲು ಸುಡ್ತಾ ಇದೆ, ಬಿಸಿಲು. ಇವಾಗ ನಾವು ಮಾಡ್ತಾ ಇರೋದು ಬೀಟ್ರೂಟ್ ಪಲ್ಯ. ಬೀಟ್ರೂಟ್ ಪಲ್ಯಕ್ಕೆ ನಾನು ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ತೀನಿ. 1 ಸ್ಪೂನ್ ಅಷ್ಟು ಎಣ್ಣೆ, 1 ಚೌಟಷ್ಟು ಎಣ್ಣೆ ಸಾಕು ಬೀಟ್ರೂಟ್ ಪಲ್ಯಕ್ಕೆ. ಇದಕ್ಕೆ ಸಾಸಿವೆ, ಕರ್ಬೇವಿನ ಸೊಪ್ಪು ಈ ಥರ 2 ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು
ಕಡಲೆಬೇಳೆ ಹಾಕ್ಬೇಕು. ಆಮೇಲೆ ಆನಿಯನ್ಸ್, ಅಷ್ಟೇ. ಇವಾಗ ಇದನ್ನು ಬೀಟ್ರೂಟ್ನ ಮಿಕ್ಸ್ ಮಾಡೋಣ. ಬೀಟ್ರೂಟ್ ಪಲ್ಯಕ್ಕೆ ಸ್ವಲ್ಪ ಸಾಲ್ಟ್, ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಅದಕ್ಕೋಸ್ಕರ ಒಂದು ಚಿಟಿಕೆ ಅಷ್ಟು ಖಾರದ ಪುಡಿ. ಅಷ್ಟೇ, ಬೀಟ್ರೂಟ್ ಪಲ್ಯ ಮಾಡೋದು ತುಂಬಾ ಈಸಿ. ಇಷ್ಟೇ ಮುಗ್ದೋಯ್ತು ಪ್ರೊಸೀಜರು. ಇದೆಲ್ಲ ಮಾಡಿ ಮಿಕ್ಸ್ ಮಾಡಿ ನಾವೇನೇನು ಹಾಕಿದ್ದೀವಿ, ಎಣ್ಣೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಕಡಲೆಬೇಳೆ ಅಷ್ಟೇ ಹಾಕಿರೋದು. ಒಗ್ಗರಣೆ ಐಟಮ್ ಮಾತ್ರನೇ ಹಾಕಿರೋದು ಅಷ್ಟೇ. ಪಲ್ಯಕ್ಕೆ ನೀವು ತೆಂಗಿನಕಾಯಿ ಬೇಕಂದರೆ ಹಾಕ್ಕೊಬೋದು, ಜೊತೆಗೆ ರುಬ್ಬಿ ಅಷ್ಟೇ. ಇದನ್ನು ಇವಾಗ ಹಿಂಗೇ ಬೇಯೋದಿಲ್ಲ, ಇದು ಎಣ್ಣೆಯಲ್ಲಿ ಈ ಥರ ಮಾಡಿದ್ರೆ ನಮಗೆ ಬೇಯೋದಿಲ್ಲ. ಅದಕ್ಕೆ ನಾವು ಈ ಪಲ್ಯನ ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಏನು ಮಾಡಬೇಕಂದ್ರೆ, ಇದನ್ನೆಲ್ಲ ಆಲ್ರೆಡಿ ನಾವು ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಲೋಟಷ್ಟು ನೀರನ್ನು, ಅದು ಬೇಯಬೇಕು ಬೀಟ್ರೂಟು, ಅದಕ್ಕೋಸ್ಕರ ಅರ್ಧ ಲೋಟ ನೀರನ್ನು ನಾವು ಇವಾಗ ಸೇರಿಸೋಣ. ಡ್ರಿಂಕಿಂಗ್ ವಾಟರ್ ಸೇರಿಸ್ಬಿಟ್ಟು ನಾವು ಇವಾಗ ನೀರು ಹಾಕಿದ್ದೀವಲ್ಲ, ಅದು ಸುಂಡ್ರಿ ಬರೋ ಗಂಟ ನಾವು ಇದು ಬೇಯಿಸಿದ್ರೆ ಬೀಟ್ರೂಟು ಬೆಂದೋಯ್ತು ಅಂತ ಅರ್ಥ. ಅಷ್ಟೇ, ಪಲ್ಯ ರೆಡಿ ಆಗೋಯ್ತು. ಇವಾಗ ಅದು ಬೇಯಲಿ. ನಾವು ಅಷ್ಟರಲ್ಲಿ ಹಸಿಟ್ಟನ್ನ ಚಪಾತಿಗೆ ಇಸ್ಕೊಳ್ಳೋಣ. ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳೋಣ. ಇವಾಗ ಹಸಿಟ್ಟು ಇಸ್ಕೊಳ್ಳೋಣ. ಇದು ಬಂದು ಗೋಧಿ ಹಸಿಟ್ಟು. ಇವಾಗ ಈ ಆಟನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಂಗೆ ಇಟ್ಬಿಟ್ಟು ಹಂಗೆ ಚಪಾತಿ ಇಟ್ಕೊಂಡು ಬೀಟ್ರೂಟ್ ಪಲ್ಯದಲ್ಲಿ ತಿಂದರೆ ಸಖತ್ತಾಗಿರುತ್ತೆ. ಅದು ಹುಡುಕ್ತಾನೆ ಇದ್ವಿ ಚಾಕೊಂಡು ಚೆನ್ನಾಗಿ ಅಂತ. ಆ ಹುಡುಗಿ, ಆ ತಮಿಳ್ ಹುಡುಗಿ ಹೋಗ್ತಿರೋದೇ ಎಷ್ಟು ಮಾತ್ರ ಹೋಗ್ತಿರ್ತಾರೆ.
ಚಪಾತಿನ ಹಿಟ್ಟನ್ನ ಕಲಸಿ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಷ್ಟೇ ಫ್ರೆಂಡ್ಸ್, ಮಾಡೋದೆಲ್ಲ ನಾನು ನೋಡಿಸಿದ್ದೀನಿ. ಚಪಾತಿ ಸುಡೋದೆಲ್ಲರಿಗೂ ಗೊತ್ತು. ಚಪಾತಿನ ಸುಟ್ಟು ಈ ಬೀಟ್ರೂಟ್ ಪಲ್ಯನ ಹಾಕ್ಕೊಂಡು ಅನ್ನ, ರೈಸು, ಇದು ಅನ್ನ ಸಾರನ್ನ, ಇದು ಚೆನ್ನ ಮಸಾಲ ಎಲ್ಲ ನೋಡಿಸಿದ್ದೀನಿ ನಿಮಗೆ. ಅಷ್ಟೇ, ಎಲ್ಲ ಮುಗೀತು ಪ್ರೊಸೀಜರು. ಇದೇ ಥರ ನೀವು ಮಾಡೋದೆಲ್ಲ ನಾನು ನೋಡಿಸಿದ್ದೀನಿ. ಮತ್ತು ಈ ಚಪಾತಿನ ಇಸ್ಕಿಟ್ಟಿದ್ದೀನಿ. ಈ ಚಪಾತಿನ ಬಂದು ಇನ್ನೂ ಇವಾಗ ಈ ಚಪಾತಿನ ಮಾಡಿ ನಾವು ಇದನ್ನು ತಿನ್ನೋದು. ಇನ್ನು ಅಷ್ಟೇ ಮುಗ್ದೈತೆ, ಇನ್ನೆಲ್ಲ ಬೇಯಬೇಕು, ಟೈಮ್ ತಗೊಳುತ್ತೆ. ಇನ್ನು ಅಷ್ಟೇ ಮಾಡೋ ಪ್ರೊಸೀಜರೆಲ್ಲ ನಿಮ್ಗೆ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. ನೀವಿನ್ನು ಮಾಡಿಕೊಂಡು ತಿನ್ಕೊಳ್ಳಿ. ಇವಾಗ ಅನ್ನ ಬೆಂದೋಯ್ತು. ಅನ್ನ ಈ ಥರನೇ ಗಂಜಿ ಬಸಿಯೋದು. ವೈಟ್ ರೈಸು ಬಿಸಿ ಬಿಸಿಯಾಗಿ ರೆಡಿ ಆಗೋಯ್ತು. ಚೆನ್ನಾಗಿ ಕುರ್ಮನು 2 ವಿಸಿಲ್ ಬಂದ್ಬಿಡ್ತು. ಇನ್ನು 2 ವಿಸಿಲ್ ಬಂದರೆ ಆಗೋಯ್ತು. ಚೆನ್ನಾಗಿ ಕುರ್ಮನು ನೋಡಿಸ್ತೀನಿ ಹಿಂಗೆ ಅಂತ.
ಚೆನ್ನ ಕುರ್ಮಾ ರೆಡಿ ಆಗೋಯ್ತು. ಅಷ್ಟೇ ಚೆನ್ನಾಗಿ ಕುರ್ಮಾ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗೋಯ್ತು. ತಟ್ಟೆಲಿ ಹಾಕಿ ಇವಾಗ ನಾನು ಲಂಚನ್ನ ನೋಡಿಸ್ತೀನಿ. ಬೀಟ್ರೂಟ್ ಪಲ್ಯನೂ ರೆಡಿ ಆಗೋಯ್ತು ನಮಗೆ. ನೋಡಿ ವೈಟ್ ರೈಸ್. ಇದು ಚೆನ್ನ ಕುರ್ಮಾ. ಆಮೇಲೆ ಪಲ್ಯನೂ ನಮಗೆ ರೆಡಿ ಆಗೋಯ್ತು ಅಷ್ಟೇ. ಲಂಚ್ ರೆಡಿ ಆಗೋಯ್ತು, ಊಟ ಮಾಡಿ ಬನ್ನಿ. ಇದು ವೈಟ್ ರೈಸು, ಬೀಟ್ರೂಟ್ ಪಲ್ಯ, ಚೆನ್ನ ಮಸಾಲ, ಚಪಾತಿ ನಾವು ಇನ್ನೂ ಬೇಯಿಸ್ಕಿಟ್ಟಿದ್ದೀನಿ, ನಾನು ಮಾಡಿಲ್ಲ. ಇವಾಗ ರೆಡಿ ಮಾಡಿದ್ದೀನಿ. ಅದೇನು ಚಪಾತಿ ಎಲ್ಲರಿಗೂ ಮಾಡೋದು ಗೊತ್ತಿರೋದೆ. ಇವಾಗ ಲಂಚ್ ರೆಡಿ ಆಗೋಯ್ತು. ಎಲ್ಲರೂ ನನ್ನ ಊಟ ನಾನು ಮಾಡಿರೋ ಸ್ಟೈಲು, ನಾನು ಸಿಂಪಲಾಗಿ ವೆಜ್ಜನ್ನ ನಾನು ಮಾಡಿರೋ ಸ್ಟೈಲ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಮರಿದಿರ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹೇಗಿದೆ ಅಂತ ತಿಳಿಸ್ಬೇಕು. 1 by 1 ನೀವು ವಿಡಿಯೋನ ನೋಡಿದ್ರಂದರೆ ಅವತ್ತೇ ನೀವು ಅಡುಗೆ ಮಾಡಿಬಿಡ್ತೀರಾ, ಅವತ್ತೇ ನೀವು ಕಲ್ತ್ಕೊಂಡ್ಬಿಡ್ತೀರಾ. ತುಂಬಾ ಈಸಿ, ತುಂಬಾ ಸಿಂಪಲ್ ನಾನು ಮಾಡಿರೋದು. ಬಿಸಿ ತಟ್ಟೆ ಸುಡ್ತಾ ಇದೆ. ಇದೇ ಥರ ನೀವು 1 by 1 ನೋಡಿ ಕಲ್ತ್ಕೊಳ್ಳಿ. ನಾನು ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ರೈಸ್ ಮಾಡೋದು ಎಲ್ಲರೂ ಕುಕ್ಕರಲ್ಲಿ ಮಾಡ್ತಾರೆ, ನಾನು ಬಂದು ಇದರಲ್ಲಿ ನಾನು ಇದರಲ್ಲೇ ಮಾಡಿ ನೋಡಿಸಿದ್ದೀನಿ.
ಮಾಡಿ ನಾರ್ಮಲಾಗಿ ಹೇಗೆ ಮಾಡ್ತಾರೆ ಅನ್ನೋದನ್ನೇ ನಾನು ಮಾಡಿ ನಿಮಗೆ ನೋಡಿಸಿದ್ದೀನಿ. ರೈಸು ಗಂಜಿ ಬಸಿಯೋದು ಕೂಡ ನಾನು ನೋಡಿಸಿದ್ದೀನಿ. ನೀವು ಇದನ್ನು ನನ್ನ ವೀಡಿಯೋನ ನೀವು ಇವತ್ತು ನೋಡಿಬಿಟ್ರಂದರೆ ಹಂಗೇ ಇವತ್ತೇ ನೀವೇ ಅಡುಗೆ ಮಾಡಿಬಿಡ್ತೀರಾ, ಅಷ್ಟು ಈಸಿಯಾಗಿದೆ. ಅಂದರೆ ಈ ಐಟಮ್ಸ್ ಮಾತ್ರದೇ ನಿಮಗೆ ಬೇಕಾಗಿರೋದು. ಈ ಐಟಮ್ಸ್ ತೊಗೊಂಬಂದು ಅಡುಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸಂತೋಷವಾಗಿರಿ, ಜಾಲಿಯಾಗಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಯಾರ